ಪುಟ್ಟರಾಜುರನ್ನ ನಿಲ್ಲಿಸ್ತೀವಿ ಅಂತ ಹೇಳಿ HDK ನಿಲ್ತಿದ್ದಾರೆ. ಮಗನ ಮದುವೆ ಮಾಡೋಕೆ ಹೋಗಿ ಅಪ್ಪ ಮದುವೆಯಾದ ಎಂಬ ಗಾದೆ ಇದೆ ಹಳ್ಳಿ ಕಡೆ. ನೋಡಿ, ಈಗ ಕಾಂಗ್ರೆಸ್ ನಾಯಕರು ಲೇವಡಿ ಮಾಡ್ತಿದ್ದಾರೆ ಕುಮಾರಸ್ವಾಮಿ ಅವರ ಸ್ಪರ್ಧೆಗೆ. ಪುಟ್ಟರಾಜು ಅವರನ್ನ ಹಾಕ್ತೀವಿ ಅಂತ ಹೇಳಿದ್ರು ಅಭ್ಯರ್ಥಿನಾಗಿ. ಈಗ ಅವರೇ ನಿಂತ್ಕೊಳ್ತಾ ಇದ್ದಾರೆ. ಮಗನ ಮದುವೆ ಮಾಡೋಕೆ ಹೋಗಿ ಅಪ್ಪನೇ ಮದುವೆ ಆಗುತ್ತೆ. HDK ಸ್ಪರ್ಧೆ ಬಗ್ಗೆ ಚಲುವರಾಯಸ್ವಾಮಿ ಈಗ ವ್ಯಂಗ್ಯವಾಡಿದ್ದಾರೆ. ನೀನು ನೋಡಿರುವಂಥ ಹುಡುಗಿ ಚೆನ್ನಾಗಿದ್ದಾಳೆ, ನಾನೇ ಮದುವೆ ಆಗಬೇಕು ಅನ್ನಿಸ್ತಾ ಇದೆ, ಮುಂದೆ ನಿನಗೆ ಒಳ್ಳೆ ಹುಡುಗಿ ನೋಡೋಣ ಅಂತ ಹೇಳಿದ್ದಾರೆ. ಹಂಗಾಯ್ತು ಕುಮಾರಸ್ವಾಮಿ ಅವ್ರ ಕತೆ ಅಂತ ವ್ಯಂಗ್ಯ ಮಾಡಿದ್ದಾರೆ. ಕಳೆದ 1 ತಿಂಗಳಿಂದ ಸತತವಾಗಿ ಪಾಪ ಪುಟ್ಟರಾಜು ಕೈಲಿ ಸದನ ಮಾಡಿಸ್ತಾರೆ, SM ಕೃಷ್ಣವ್ರ ಮನೆಗೂ ಕಳಿಸ್ತಾರೆ, ಚುಂಚನಗಿರಿಗೂ ಕಳಿಸ್ತಾರೆ, ಧರ್ಮಸ್ಥಳಕ್ಕೂ ಕಳಿಸ್ತಾರೆ. ಕೊನೆಗೆ ಯಾಕೋ ನಿನ್ಗೆ ಆಯ್ತಾ ಇಲ್ಲ ಕಣೆ, ನೋಡೋಣ, ನೀನ್ ನೋಡಿದ್ದೆ ಹುಡುಗಿನ ಸ್ವಲ್ಪ ಚೆನ್ನಾಗಿದ್ದಾಳೆ, ಹಾಗಾಗಿ ನಾನೇ ಮದುವೆ ಆಗ್ಬೇಕು ಅಂತ ಇಚ್ಛೆ ಆಯ್ತಾ ಇದೆ, ಮುಂದೆ ಅವತಾರ ಒಂದ್ ದಿವಸ ಒಳ್ಳೆ ಹುಡುಗಿ ನೋಡೋಣ ನಿನಗೆ ಅಂತ ಹೇಳಿ ಇವತ್ತು ಜನತಾದಳದ ಮುಖಂಡರು ಪುಟ್ಟರಾಜ್ ಅವ್ರನ್ನ ಸ್ವಲ್ಪ ದಿವಸ ತಡಿ, ಮುಂದೆ ಯಾವ್ದಾರ ಒಳ್ಳೆ ಹುಡುಗಿನ ನೀನು ತಂದು ಕಟ್ತೀವಿ ಅಂತ ಹೇಳಿ ಒಂದ್ಸಲ ಅಲ್ಲಿ ಗಾದಿ ಹೇಳ್ತಾರೆ. ಈಗ ಮಗಳು ಮಾಡಕ್ ಹೋಗಿ ಅಪ್ಪನೇ ಮದುವೆ ಆದ ಅಂತ. ಹಾಗಾಗಿ ಇವತ್ತು ಬೇರೆ ತರ ಸರ್ಕಸ್ ನಡೀತಾ ಇದೆ. ಇವತ್ತು ಮಧ್ಯಾಹ್ನ ಟಿವಿನಲ್ಲಿ ನನ್ನ ಬಗ್ಗೆನೂ ಹೇಳವ್ರೆ, ಸ್ನೇಹಿತರು ಹಿಂಗಂದವ್ರೆ, ಆಗಂದವ್ರೆ, ಈಗಂದವ್ರೆ, ಹೌದಲ್ವಾ? ಕಳೆದ 1 ತಿಂಗಳಿಂದ ಸತತವಾಗಿ ಪಾಪ ಪುಟ್ಟರಾಜು ಕೈಲಿ ಸದನ ಮಾಡಿಸ್ತಾರೆ, SM ಕೃಷ್ಣವ್ರ ಮನೆಗೂ ಕಳಿಸ್ತಾರೆ, ಚುಂಚನಗಿರಿಗೂ ಕಳಿಸ್ತಾರೆ, ಧರ್ಮಸ್ಥಳಕ್ಕೂ